ರಾಜ್ಯದಲ್ಲಿ ಸಾಕಷ್ಟು ಸಮಸ್ಯೆಗಳಿದ್ರು ಕೂಡ ನಿಮ್ಗೆಲ್ರಿಗೂ ಗೊತ್ತೇ ಇದೆ ರಾಜ್ಯ ರಾಜಕಾರಣ ಏನ್ ನಡೀತಾ ಇದೆ, ಕಾಂಗ್ರೆಸ್ನಲ್ಲಿ ಏನೆಲ್ಲ ಆಗ್ತಾ ಇದೆ ಅಂತ ಹೇಳಿ. ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿಯಾಗಿ ಬಂದಿದ್ರು ಕೆಜೆ ಜಾರ್ಜ್ ಅವರು. ಭೇಟಿಯಾಗಿ ಬಂದ ಮೇಲೆ ಡಿಕೆ ಶಿವಕುಮಾರ್ ಹೋಗಿ ಜಾರ್ಜ್ ಅವರನ್ನ ಭೇಟಿ ಮಾಡಿದ್ರು. ಸಚಿವ ಕೆಜೆ ಜಾರ್ಜ್ ಡಿಕೆ ಶಿವಕುಮಾರ್ ನಡುವೆ ಮಾತುಕತೆ ನಡೆದಂತಹ ಮರ್ಮ ಏನು? ಈ ಹಿಂದೆ ಸಿಎಂ ಸಿದ್ದರಾಮಯ್ಯ ಜೊತೆಗೂ ಚರ್ಚೆಯನ್ನ ನಡೆಸಿದ್ರು ಜಾರ್ಜ್. ಹೈಕಮಾಂಡ್ ಜೊತೆಗೂ ಉತ್ತಮ ಸಂಬಂಧವನ್ನ ಕೆಜೆ ಜಾರ್ಜ್ ಹೊಂದಿದ್ದಾರೆ. ಹೀಗಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಸಿಎಂ ಆಪ್ತ ಸಚಿವರ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಪವರ್ ಶೇರಿಂಗ್ ಬಗ್ಗೆ ಸಿಎಂ ಅಭಿಪ್ರಾಯ ಏನು ಅಂತ ಡಿಕೆ ಶಿವಕುಮಾರ್ ಕೇಳಿದ್ದಾರೆ. ನಮ್ದೇನೂ ಅಭ್ಯಂತರ ಇಲ್ಲ, ಹೈಕಮಾಂಡ್ ನಿರ್ಧಾರ ಮಾಡಬೇಕಾಗಿದೆ, ಈ ಬಗ್ಗೆ ನಾನು ಸಿಎಂ ಜೊತೆ ಮಾತನಾಡಿಲ್ಲ ಅಂತ ಜಾರ್ಜ್ ಹೇಳಿದ್ದಾರೆ. ಸೂಕ್ತ ನಿರ್ಧಾರ ಆಗಬಹುದು, ತಾಳ್ಮೆಯಿಂದ ಇರಿ ಅಂತ ಡಿಕೆ ಶಿವಕುಮಾರ್ಗೆ ಕೆಜೆ ಜಾರ್ಜ್ ಸಲಹೆಯನ್ನ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪವರ್ ಟಿವಿ ಜಾರ್ಜ್ ಹಾಗೂ ಡಿಕೆ ಶಿವಕುಮಾರ್ ನಡುವೆ ನಡೆದಂತಹ ಮಾತುಕತೆಯ ಇನ್ಸೈಡ್ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ. ಕುತೂಹಲ ಮೂಡಿಸಿದೆ ಡಿಕೆ ಶಿವಕುಮಾರ್ ಹಾಗೂ ಜಾರ್ಜ್ ಅವರ ರಹಸ್ಯ ಚರ್ಚೆ. ನೋಡಿ, ಒಂದ್ ಕಡೆ ಕೆಜೆ ಜಾರ್ಜ್ ಹೈಕಮಾಂಡ್ ಜೊತೆನೂ ಉತ್ತಮವಾದ ಬಾಂಧವ್ಯವನ್ನ ಇಟ್ಕೊಂಡಿದ್ದಾರೆ. ಅದರ ಜೊತೆಗೆ ಸಿದ್ದರಾಮಯ್ಯ ಅವರ ಜೊತೆಗೂ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರ ಜೊತೆಗೆ ಸುಮಾರು 30 ನಿಮಿಷಗಳ ಕಾಲ ಚರ್ಚೆಯನ್ನ ಮಾಡಿದ್ರು ಕೆಜೆ ಜಾರ್ಜ್. ನಿನ್ನೆ ಚರ್ಚೆ ಮಾಡಿ ಮಂಕಾಳ ವೈದ್ಯ ಜಾರ್ಜ್ ಇಬ್ರು ಚರ್ಚೆ ಮಾಡಿ ತದನಂತರ ಹೊರಟಿದ್ರು. ಯಾವುದೇ ಮಾಹಿತಿಯನ್ನ ಕೊಡದೆ, ಮಾಧ್ಯಮಗಳಿಗೆ ರಿಯಾಕ್ಷನ್ ಅನ್ನ ಕೊಡದೆ. ಅದಾದ್ಮೇಲೆ ಡಿಕೆ ಶಿವಕುಮಾರ್ ಅವರು ಕೆಜೆ ಜಾರ್ಜ್ ಅವರ ಸರ್ಕಾರಿ ನಿವಾಸದಲ್ಲಿ ಅವರನ್ನ ಭೇಟಿ ಮಾಡಿ ಒಂದಷ್ಟು ವಿಚಾರಗಳನ್ನ ಮಾತುಕತೆ ನಡೆಸಿದ್ರು. ಅದರ ಇನ್ಸೈಡ್ ಸ್ಟೋರಿಯನ್ನ ಪವರ್ ಟಿವಿ ಈಗ ನಿಮ್ಮ ಮುಂದೆ ಇಡ್ತಾ ಇದೆ. ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದ ಮೇಲೆ ಏನಾಯ್ತು, ಅವರ ಮನಸ್ಸಿನಲ್ಲಿ ಏನಿದೆ, ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಅಂತ ಡಿಕೆ ಶಿವಕುಮಾರ್ ಸಹಜವಾಗಿ ಜಾರ್ಜ್ ಅವರನ್ನ ಕೇಳಿದ್ದಾರೆ. ಇದ್ರ ಬಗ್ಗೆ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ, ಆದ್ರೆ ಹೈಕಮಾಂಡ್ ನಿರ್ಧಾರ ಮಾಡಬೇಕು. ಸಿಎಂ ಜೊತೆ ನಾನು ಇನ್ನೂ ಏನು ಇದ್ರ ಬಗ್ಗೆ ಮಾತನಾಡಿಲ್ಲ, ಎಲ್ಲವೂ ಒಳ್ಳೇದೇ ಆಗತ್ತೆ, ಸೂಕ್ತ ನಿರ್ಧಾರ ತೆಗೆದುಕೊಳ್ತಾರೆ, ನೀವು ಸ್ವಲ್ಪ ಸಮಾಧಾನವಾಗಿರಿ ಅಂತ ಡಿಕೆ ಶಿವಕುಮಾರ್ಗೆ ಜಾರ್ಜ್ ಸಲಹೆ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಪೊಲಿಟಿಕಲ್ ಕರೆಸ್ಪಾಂಡೆಂಟ್ ಆನಂದ್ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಗುಡ್ ಮಾರ್ನಿಂಗ್ ಆನಂದ್. ಕಾಂಗ್ರೆಸ್ ಪಾಳ್ಯದಲ್ಲಿ ಸಿಕ್ಕಾಪಟ್ಟೆ ಡೆವಲಪ್ಮೆಂಟ್ಗಳು ನಡೀತಾ ಇದೆ. ಒಂದು ಕಡೆ ನಿನ್ನೆ ಜಾರ್ಜ್ ಅವರು ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದ ನಂತರ ಡಿಕೆ ಶಿವಕುಮಾರ್ ಅವರು ಹೋಗಿ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಸೊ ಅವರಿಬ್ಬರ ಮಾತುಕತೆ ಬಗ್ಗೆ ಈಗ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ. ಜಾರ್ಜ್ ಅವರನ್ನ ಏನಾದರೂ ಸಂಧಾನಕ್ಕೆ ಮುಂದೆ ಬಿಟ್ಟಿದೆಯಾ ಹೈಕಮಾಂಡ್ ಅಂತ ಆನಂದ್? ಗುಡ್ ಮಾರ್ನಿಂಗ್ ಸಿಂಧೂರ. ಪ್ರಮುಖವಾಗಿ ನಿನ್ನೆ ದಿಢೀರ್ ಅಂತ ಕೆಜೆ ಜಾರ್ಜ್ ಅವರನ್ನ ಭೇಟಿ ಮಾಡಿದ ಬಳಿಕ ಡಿಕೆ ಶಿವಕುಮಾರ್ ಅವರು ಕೆಜೆ ಜಾರ್ಜ್ ಅವರ ನಿವಾಸಕ್ಕೆ ಹೋಗಿ ಒಂದಷ್ಟು ಮಾತುಕತೆಯನ್ನು ನಡೆಸಿರ್ತಕ್ಕಂಥದ್ದು ತೀವ್ರ ಕುತೂಹಲವನ್ನು ಉಂಟು ಮಾಡಿರ್ತಕ್ಕಂಥದ್ದು. ಒಂದ್ ಕಡೆ ಡಿಕೆ ಬ್ರದರ್ಸ್ ಶತಾಯ ನವೆಂಬರ್ನಲ್ಲೇ ಪವರ್ ಶೇರಿಂಗ್ ಆಗ್ಲೇಬೇಕು ಅಂತ ಡಿಮ್ಯಾಂಡ್ ಇಟ್ಟಿದ್ದಾರೆ. ಇದರಿಂದ ಪಕ್ಷದಲ್ಲೂ ಕೂಡ ಬಹಳಷ್ಟು ಒಂದು ಗೊಂದಲಗಳು ಉಂಟಾಗಿರ್ತಕ್ಕಂಥದ್ದು. ಇದೇ ಅಲ್ಲದೆ ಬೆಂಬಲಿಗರ ಒಂದು ನೇರು ಮಾತುಗಳೇನಿದೆ, ಇದರಿಂದಲೂ ಕೂಡ ಸಾಕಷ್ಟು ಒಂದು ಡ್ಯಾಮೇಜ್ ಆಗ್ತಾ ಇದೆ. ಇದೆಲ್ಲದಕ್ಕೂ ಕೂಡ ಬ್ರೇಕ್ ಹಾಕೋದಕ್ಕೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಒಂದ್ ರೀತಿ ಫೇಲ್ ಆಗಿದ್ದಾರೆ ಅಂತ ಹೇಳ್ಬೋದು. ಯಾಕಂದ್ರೆ ಬಹಳಷ್ಟು ಹಿರಿಯ ನಾಯಕರು, ಸಚಿವರು ಎಲ್ಲರೂ ಕೂಡ ಹೋಗಿ ತಮ್ಮ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸಿ ಬಂದಿದ್ದಾರೆ. ಆದ್ರೆ ಇದುವರೆಗೂ ಮಲ್ಲಿಕಾರ್ಜುನ್ ಖರ್ಗೆ ಅವರು ಖಡಕ್ ಎಚ್ಚರಿಕೆ ರವಾನೆ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇಲ್ಲ. ಇದರಿಂದ ಹಿರಿಯ ಸಚಿವರಲ್ಲೂ ಕೂಡ ಒಂದ್ ರೀತಿ ಆತಂಕ ಉಂಟಾಗಿರ್ತಕ್ಕಂಥದ್ದು. ಅದರಲ್ಲೂ ಡಿಕೆ ಶಿವಕುಮಾರ್ ಅವರ ಆಪ್ತರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಅವರ ಆಪ್ತ ಸಚಿವರಾಗಿರ್ತಕ್ಕಂಥ ಕೆಜೆ ಜಾರ್ಜ್ ಅವರು ಕೂಡ ಈ ವಿಚಾರವನ್ನ ಖರ್ಗೆ ಅವರ ಗಮನಕ್ಕೆ ತಂದಿದ್ದಾರೆ. ಖರ್ಗೆ ಅವರು ಕೂಡ ತಾವೆಲ್ಲ ಸಮಾಧಾನ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿ ಅನ್ನೋ ಒಂದು ವಿಚಾರವನ್ನು ಕೂಡ ಹೇಳಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಿನ್ನೆ ಡಿಕೆ ಶಿವಕುಮಾರ್ ಅವರಿಗೆ ಸಮಾಧಾನದ ಮಾತುಗಳನ್ನ, ಜೊತೆಗೆ ಸಿದ್ದರಾಮಯ್ಯನವರ ಜೊತೆ ಒಂದ್ ರೀತಿ ಸಂಧಾನ ಮಾಡ್ಕೊಂಡು ಹೋಗ್ತಕ್ಕಂಥ ಒಂದು ವಿಚಾರವನ್ನ ಪ್ರಸ್ತಾಪ ಮಾಡಿದಾರೆ ಅನ್ನೋ ಒಂದು ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು. ಸದ್ಯ ಈ ಬೆಳವಣಿಗೆಗಳಿಂದ ಪಕ್ಷದಲ್ಲಿ ಮತ್ತೆ ಆಡಳಿತಾತ್ಮಕವಾಗಿ ಬಹಳಷ್ಟು ಒಂದು ಅನಾನುಕೂಲ ಆಗ್ತಾ ಇದೆ, ಡ್ಯಾಮೇಜ್ ಆಗ್ತಾ ಇದೆ. ತಾವು ಸ್ವಲ್ಪ ದಿನ ವೇಟ್ ಮಾಡಿ ಕಾಯಿರಿ, ಎಲ್ಲ ಒಳ್ಳೆ ದಿನ ಬರುತ್ತೆ. ಮತ್ತೆ ಅಧಿಕಾರ ಹಂಚಿಕೆ ವಿಚಾರವಾಗಿ ನಾವು ಯಾವುದೇ ರೀತಿಯ ಒಂದು ಮಾತುಕತೆಯನ್ನ ಸಿದ್ದರಾಮಯ್ಯ ಬಳಿ ಮಾಡಿಲ್ಲ, ಅಂತಿಮವಾಗಿ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ ಅನ್ನೋ ಒಂದು ವಿಚಾರವನ್ನ ಹೇಳಿದ್ದಾರೆ. ಅಲ್ಲಿವರೆಗೂ ತಾವು ಸಮಾಧಾನದಿಂದ ಇರಿ ಅನ್ನೋ ಒಂದು ಮಾತನ್ನ, ಸಲಹೆಯನ್ನ ಡಿಕೆ ಶಿವಕುಮಾರ್ ಅವರಿಗೆ ಕೆಜೆ ಜಾರ್ಜ್ ಅವರು ಕೊಟ್ಟಿರ್ತಕ್ಕಂಥದ್ದು. ಹಾಗಾಗಿ ಡಿಕೆ ಶಿವಕುಮಾರ್ ಅವರು ಇಲ್ಲಿ ಪ್ರಮುಖವಾಗಿ ಯಾರ್ಯಾರು ಸಿದ್ದರಾಮಯ್ಯ ಆಪ್ತರಿದ್ದಾರೋ ಅವರನ್ನೆಲ್ಲರನ್ನೂ ಕೂಡ ಭೇಟಿ ಮಾಡಿ ಸಿದ್ದರಾಮಯ್ಯನವರ ಒಂದು ಅಭಿಪ್ರಾಯ ಏನಿದೆ ಈ ಪವರ್ ಶೇರಿಂಗ್ ವಿಚಾರದಲ್ಲಿ, ಆ ಒಂದು ಅಭಿಪ್ರಾಯವನ್ನ ತಿಳಿದುಕೊಳ್ತಕ್ಕಂಥ, ಜೊತೆಗೆ ಸಚಿವರ ಒಂದು ಮನಸ್ಥಿತಿ ಏನಿದೆ, ಅವರು ಯಾರಿಗೆ ಬೆಂಬಲವನ್ನ ಕೊಡ್ತಕ್ಕಂಥ ಸಾಧ್ಯತೆಗಳಿದೆ ಅನ್ನೋ ಒಂದು ವಿಚಾರಗಳನ್ನು ಕೂಡ ತಿಳಿದುಕೊಳ್ತಕ್ಕಂಥ ಪ್ರಯತ್ನವನ್ನ ಡಿಕೆ ಶಿವಕುಮಾರ್ ಅವರು ಮಾಡ್ತಾ ಇರ್ತಕ್ಕಂಥದ್ದು. ಸದ್ಯ ನೆನ್ನೆ ದಿಢೀರ್ ಅಂತ ಸಿದ್ದರಾಮಯ್ಯನವರ ಆಪ್ತ ಸಚಿವ ಕೆಜೆ ಜಾರ್ಜ್ ಅವರನ್ನ ಭೇಟಿ ಮಾಡಿ ಇಂಥ ಮಾತುಕತೆ ನಡೆಸಿದ
ಮಾಡ್ತಿರ್ತಕ್ಕಂಥದ್ದು ಕೂಡ ತೀವ್ರ ಕುತೂಹಲ ಮೂಡ್ತಿದೆ ಸಿಂಧೂರ. ಓಕೆ ಆನಂದ್, ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.